ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಿನ್ನೆ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ಅದನ್ನು ನೆನಪು ಮಾಡಿಕೊಳ್ಳ್ರಿ. ಬಲಗೈನ ಮೇಲೆ ಕೆತ್ತೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ನಿನ್ನೆ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ದೇವರು ಯಾಕೆ ಈ ಲೋಕಕ್ಕೆ ಹೊರಟು ಬಂದ, ಆತನು ಮನುಷ್ಯನಾಗಿ ಯಾಕೆ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡಿದಾಗ, ಮೊದಲನೇದಾಗಿ ನಾವು ನೋಡಿದ್ವಿ ಎದುರು ಸಲುವಾಗಿ ಬಂದಾತ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ, ಸಾಯುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದ್ವಿ ಒಂದು ಅದ್ಭುತವನ್ನ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಆಕಾಶವನ್ನು ಸೀಳಿ ಬರಬಾರದೆ ಎಂಬುದಾಗಿ ಭಕ್ತರು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಹೋಗೊಟ್ಟಂಥ ದೇವರು, ಕಿವಿಗೊಟ್ಟಂಥ ದೇವರು ಏನು ಮಾಡಿದ್ರಿ? ಆಕಾಶವನ್ನು ಸೀಳಿ ಎಷ್ಟೋ ದೂರದಿಂದ ನಮ್ಮನ್ನು ಹುಡುಕಿಕೊಂಡಾತ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ನಿನ್ನೆ ನೋಡಿದ್ದೇವೆ, ಆತನು ಪರಲೋಕದಲ್ಲಿ ಇರುವಾಗ ಕೆಲವು ವ್ಯಕ್ತಿಗಳಿಗೆ ವಾಗ್ದಾನಗಳನ್ನು ಮಾಡಿದ್ದ. ಆ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದ. ಆದಾಮ ಅವಳಿಗೆ ಏನೆಂಬುದಾಗಿ ಹೇಳಿದ್ದ? ನಾನು ಸ್ತ್ರೀ ಸಂತಾನವಾಗಿ ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆತನು ಸ್ತ್ರೀ ಸಂತಾನವಾಗಿ ಬಂದ ಪ್ರಿಯರೇ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಏನೆಂಬುದಾಗಿ ಹೇಳಿದ? ನಿನ್ನ ಮೂಲಕವಾಗಿ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡ್ತೇನೆ, ನಿನ್ನನ್ನು ಹರಸುವವರನ್ನು ಹರಸುತ್ತೇನೆ, ನಿನ್ನನ್ನು ಶಪಿಸುವವರನ್ನ ಶಪಿಸುತ್ತೇನೆ ಎಂಬುದಾಗಿ. ಆ ಅಬ್ರಹಾಮನ ವಂಶದ ಮೂಲಕವಾಗಿ ಯೇಸು ಕ್ರಿಸ್ತನು ಜನಿಸಿ ಬಂದ. ಇವತ್ತು ಯಾರು ಆತನನ್ನು ನಂಬಿದಾರೋ ಅವರೆಲ್ಲರನ್ನ ಏನಂತ ಕರೀತಾರೆ? ಅಬ್ರಹಾಮನ ವಂಶಸ್ಥರು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಅಬ್ರಹಾಮನು ನಂಬಿದ, ದೇವರು ಆ ನಂಬಿಕೆಯನ್ನ ನೀತಿ ಎಂಬುದಾಗಿ ಹೇಳಿದ. ಆ ಒಂದು ನೀತಿ ಇವತ್ತಿನ ದಿನ ಯಾರಲ್ಲಿ ಕಾಣಿಸ್ತಾ ಇದೆ? ಯೇಸು ಕ್ರಿಸ್ತನನ್ನು ನಂಬಿದಂತ ಮಕ್ಕಳಲ್ಲಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಿದ್ವಿ, ದಾವೀದನಿಗೆ ಹೇಳ್ತಾ ಇದ್ದಾನೆ ದೇವರು, ದಾವೀದನೇ, ನೀನು ಹೋಗುವಂತ ಕಾಲ ಸಮೀಪವಾಯಿತು, ನಿನ್ನ ಪಿತೃಗಳ ಬಳಿಯಲ್ಲಿ ನೀನು ಹೋಗ್ತೀಯ, ಆದರೆ ನಿನ್ನ ಮೂಲಕವಾಗಿ ಒಬ್ಬ ಆತನನ್ನ ನೆಬ್ಬಿಸ್ತೇನೆ, ಆತನು ರಾಜಾಧಿರಾಜನಾಗಿ ಇರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆ ದಾವೀದನ ಸಿಂಹಾಸನವನ್ನ ಸ್ಥಿರಪಡಿಸಿದ ಆತನು ಯಾರ್ರೀ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಈ ಮೂರು ವ್ಯಕ್ತಿಗಳಿಗೆ ಮಾಡಿರ್ತಕ್ಕಂಥ ಆ ಒಂದು ವಾಗ್ದಾನವನ್ನ ಕನ್ಯಾ ಮರಿಯಳಲ್ಲಿ ಆತನು ಬರುವುದರ ಮೂಲಕವಾಗಿ ಸ್ತ್ರೀ ಸಂತಾನವಾಗಿ ಆತನು ಹೊರಟು ಬಂದ. ಮೊದಲನೇದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಆ ಕನ್ಯಾ ಮರಿಯಳು ಅಬ್ರಹಾಮನ ವಂಶಸ್ಥಳು. ಹಲ್ಲೆಲೂಯಾ. ಆ ಕನ್ಯಾ ಮರಿಯಳು ಏನಾಗಿದ್ದಾಳೆ? ದಾವೀದನ ವಂಶದಲ್ಲಿ ಬರುವಂತವಳು ಆಗಿದ್ದಾಳೆ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನ ನಿನ್ನೆ ನಾವು ನೋಡಿದ್ದೇವೆ. ಇವತ್ತಿನ ದಿನ ಮೂರನೇ ಒಂದು ವಾಕ್ಯವನ್ನು ನಾವು ನೋಡೋಣ. ನಾಲ್ಕನೇ ಒಂದು ವಿಷಯವನ್ನು ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ. ಶ್ರೀ ಮತ್ತಾಯನು ಬರೆದ ಶುಭವಾರ್ತೆ ಸುವಾರ್ತೆ 5ನೇ ಅಧ್ಯಾಯ 17 ಮತ್ತು 18 ವಾಕ್ಯಗಳನ್ನು ಒಂದು ಸಾರಿ ಯಾರಾದರೂ ಓದ್ತೀರಾ? ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಹಲ್ಲೆಲೂಯಾ. ನಾಲ್ಕನೇದಾಗಿ ಯೇಸು ಕ್ರಿಸ್ತನು ಯಾಕೆ ಬಂದನಂದ್ರೆ, ಆತನು ಮೋಶೆಯ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ ಆತನು ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಆ ಮೋಶೆಯ ಧರ್ಮಶಾಸ್ತ್ರವನ್ನು ಬರೆಸಿದವರು ಯಾರು? ಅದೇ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅದೇ ಯೇಸು ಕ್ರಿಸ್ತನು ಮೋಶೆಯ ಧರ್ಮಶಾಸ್ತ್ರವನ್ನು ಬರೆಸಿದ್ದ. ಆದರೆ ಆ ಧರ್ಮಶಾಸ್ತ್ರವನ್ನು ಅವರು ಯಾರು ಕೂಡ ನೆರವೇರಿಸೋದಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ಯಾವ ಮನುಷ್ಯನು ಕೂಡ ಸರಿಯಾದ ರೀತಿಯಲ್ಲಿ ಧರ್ಮಶಾಸ್ತ್ರವನ್ನ
ನೆರವೇರಿಸಲಿಲ್ಲ. ಧರ್ಮಶಾಸ್ತ್ರ ಯಾರ ಮೂಲಕವಾಗಿ ಬಂತು ಎಂಬುದಾಗಿ ವಾಕ್ಯ ಹೇಳುತ್ತೆ. ಮೋಶೆಯ ಮುಖಾಂತರ ಧರ್ಮಶಾಸ್ತ್ರ ಬಂತು. ಯೇಸು ಕ್ರಿಸ್ತನ ಮೂಲಕವಾಗಿ ಸತ್ಯವು ಮತ್ತು ಕೃಪೆ ಈ ಲೋಕಕ್ಕೆ ಹೊರಟು ಬಂದು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮೋಶೆಯ ಧರ್ಮಶಾಸ್ತ್ರವನ್ನ ನಾನು ತೆಗೆದು ಹಾಕುವುದಕ್ಕಾಗಿ ಬಂದಿಲ್ಲ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳನ್ನ ವಚನಗಳನ್ನಾಗಲಿ ತೆಗೆದು ಹಾಕೋದಕ್ಕೆ ಬಂದಿಲ್ಲ, ಅವುಗಳನ್ನ ನಾನು ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ. ಹಲ್ಲೆಲೂಯಾ. ಯಾರು ಕೂಡ ನೆರವೇರಿಸೋದಕ್ಕೆ ಆಗಲಾರದಂತ ಕಾರ್ಯಗಳನ್ನ ಯೇಸು ಕ್ರಿಸ್ತನ ನರಾವತಾರಿಯಾಗಿ ಬಂದು ಏನ್ ಮಾಡಿದ್ದಾರೆ, ಅವುಗಳನ್ನ ನೆರವೇರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ಅಂದ್ರೆ ಏನ್ರಿ? ಸರ್ಟನ್ ಆಫ್ ಲಾಸ್ ಇರ್ತವೆ. ಅದರಲ್ಲಿ ಕೆಲವೊಂದು ನಿಯಮಗಳು. ನೀವು ಕದಿಯಬಾರದು, ನೀವು ಸುಳ್ಳು ಸಾಕ್ಷಿ ಹೇಳಬಾರದು, ವ್ಯಭಿಚಾರ ಮಾಡಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಯಾವುದರ ರೂಪವನ್ನ ಮಾಡಿಕೊಳ್ಳಬಾರದು. ಹಲ್ಲೆಲೂಯಾ. ದಶಾಜ್ಞೆಗಳು ವಿಮೋಚನೆ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದೇವರು ಮೋಶೆಗೆ ಕೊಡ್ತಾನೆ ಧರ್ಮಶಾಸ್ತ್ರದ ದಶಾಜ್ಞೆಗಳನ್ನ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ, ಎಲ್ಲ ನಿಯಮಗಳನ್ನು ಹೇಳ್ತಾನೆ. ಆ ನಿಯಮಗಳಿಗೆ ಒಳಗಾಗಿ ನೀವು ಜೀವಿಸುವವರಾಗಬೇಕಂತೇಳಿ. ಹಲ್ಲೆಲೂಯಾ. ಆದರೆ ಅನೇಕರು ನಿಯಮಗಳನ್ನ ತಪ್ಪಿದ್ರು ಪ್ರಿಯರೇ. ಹಲ್ಲೆಲೂಯಾ. ಮತ್ತೊಬ್ಬರು ಸೊತ್ತನ್ನ ಆಶಿಸಬಾರದು ಎಂಬುದಾಗಿ ದೇವರು ಹೇಳಿದ್ರು. ಇವರೆಲ್ಲ ವಿಷಯಗಳಲ್ಲಿ ಏನ್ ಮಾಡಿದ್ರು? ತಪ್ಪಾಗಿ ನಡೆದುಕೊಂಡ್ರು ಪ್ರಿಯರೇ. ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ, ನಾನು ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರವನ್ನ ಯಾರು ನೆರವೇರಿಸಲಿಲ್ಲವೋ, ಯಾವ ಮನುಷ್ಯ ನೆರವೇರಿಸೋದಕ್ಕೆ ಆಗ್ಲಿಲ್ವೋ, ಆ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ ಯಾರು ಬಂದಿದ್ದಾರೆ? ಯೇಸು ಕ್ರಿಸ್ತನ ಬಂದಿದ್ದಾನೆ. ಹಲ್ಲೆಲೂಯಾ. ನ್ಯಾಯ ರೂಲ್ಸ್ಗಳನ್ನು ಮಾಡಿದಾತ ಈಗ ರೂಲ್ಸ್ಗೆ ಒಬೆ ಆಗ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರಾದರೂ ದಣಿ ಹತ್ರ ನೀವು ಕೆಲಸಕ್ಕೆ ಹೋದರೆ ಆ ದಣಿ ನಿಮಗೆ ಕೆಲವೊಂದು ರೂಲ್ಸ್ಗಳು ಹೇಳ್ತಾನೆ. ಹಲ್ಲೆಲೂಯಾ. ದಣಿ, ನೀನು ಯಾಕೆ ರೂಲ್ಸ್ಗಳನ್ನು ಫಾಲೋ ಮಾಡಲ್ಲ ಅಂದರೆ, ರೂಲ್ಸ್ ಮಾಡಿದವ್ ನಾನು ಫಾಲೋ ಮಾಡೋಕ್ಕಲ್ಲ ರೂಲ್ಸ್ ಮಾಡಿರೋದು, ನೀವೆಲ್ಲರೂ ಫಾಲೋ ಮಾಡೋದಕ್ಕೆ ರೂಲ್ಸ್ ಮಾಡಿರೋದು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ಮೋಶೆಯ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಯಾರು ಧರ್ಮಶಾಸ್ತ್ರವನ್ನ ಮಾಡಿದ್ದಾರೋ ಅವರೇ ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಏಸಪ್ಪ ಸುಳ್ಳು ಹೇಳಲಿಲ್ಲ, ಕದಿಯಲಿಲ್ಲ, ಮೋಸ ಮಾಡಲಿಲ್ಲ, ಯಾವ ಕೆಟ್ಟ ಕಾರ್ಯಗಳು ಮಾಡಲಿಲ್ಲ. ಪರಿಪೂರ್ಣವಾಗಿ ಧರ್ಮಶಾಸ್ತ್ರವನ್ನೆಲ್ಲ ಅವ್ರು ಏನ್ ಮಾಡಿದ್ರಿ? ನೆರವೇರಿಸಿದ್ರು. ಪ್ರವಾದಿಗಳು ಯೇಸುವಿನ ಬಗ್ಗೆ ಏನ್ ಮಾಡಿದ್ರು? ಪ್ರವಚನ ಮಾಡಿದ್ರು. ಏನಂತ ಹೇಳಿ? ಕನ್ನಿಕೆಯ ಗರ್ಭದಲ್ಲಿ ಆತನು ಬರ್ತಾನೆ. ಹಲ್ಲೆಲೂಯಾ. ಆತನು ಎಲ್ಲ ಜನರ ಪಾಪವನ್ನ ಭರಿಸುವವನಾಗ್ತಾನೆ. ಎಲ್ಲ ಜನರ ಪಾಪದ ಶಿಕ್ಷೆ ಯಾರ ಮೇಲೆ ಬೀಳುತ್ತೆ? ಯೇಸು ಕ್ರಿಸ್ತನ ಮೇಲೆ ಬೀಳುವಂತದ್ದಾಗಿದೆ ಎಂಬುದಾಗಿ ಅದರ ಸಲುವಾಗಿ ಹೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ವಚನಗಳು ಏನೇನಿದಾವೋ ಅವೆಲ್ಲವುಗಳನ್ನ ನಾನು ನೆರವೇರಿಸೋದಕ್ಕಾಗಿ ಲೋಕಕ್ಕೆ ಹೊರಟು ಬಂದಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವು ಬಹಳ ಕಠಿಣವಾಗಿರುವಂತವುಗಳು, ಜನರಿಗೆ ಬಹಳ ಕಠಿಣ ಎಂಬುದಾಗಿ ತಿಳಿದುಕೊಂಡು ಯಾರು ಕೂಡ ಧರ್ಮಶಾಸ್ತ್ರಕ್ಕೆ ಒಳಗಾಗಿ ಅವರು ಜೀವಿಸಲಿಲ್ಲ ಪ್ರಿಯರೇ. ಅದರ ಸಲುವಾಗಿ ದೇವರು ನಿಯಮಗಳನ್ನು ಮಾಡಿದ್ರು ಆ ಸಮಯದಲ್ಲಿ. ಹಲ್ಲೆಲೂಯಾ. ವರ್ಷಕ್ಕೊಂದ್ಸಾರಿ ಯಾರಾದರೂ ಪಾಪ ಮಾಡಿದರೆ, ಧರ್ಮಶಾಸ್ತ್ರವನ್ನು ಮೀರಿ ನಡೆದರೆ ಅವರು ಒಂದು ಕುರಿಯನ್ನಾಗಲಿ, ಹಲ್ಲೆಲೂಯಾ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಹಲ್ಲೆಲೂಯಾ, ಒಂದು ಹಸುವನ್ನಾಗಲಿ ಅಥವಾ ಪಾರಿವಾಳ ಬೆಳವನ್ನಾಗಲಿ ಏನ್ ಮಾಡ್ತಾ ಇದ್ದಾರೆ? ಯಜ್ಞವಾಗಿ ಸಮರ್ಪಣೆ ಮಾಡ್ತಾ ಇದ್ರು. ಆ ಒಂದು ದೇವರು ಹೇಳಿರುವಂಥದ್ದು ಇವತ್ತು ಅನ್ಯ ಜನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅವ್ರೇನ್ ಮಾಡ್ತಾರೆ? ವಧಿಸ್ತಾರೆ. ಏನನ್ನ? ಕುರಿಗಳನ್ನಾಗಲಿ ಟಗರನ್ನಾಗಲಿ ದೇವರು ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದನ್ನು ಪ್ರಥಮವಾಗಿ ದೇವರು ಏನು ಮಾಡಿದ್ದಾರೆ? ಸತ್ಯವೇದದಲ್ಲಿ ಬರೆಸಿದ್ದಾರೆ. ನಿಮ್ಮ ಪಾಪಗಳು ಹೋಗ್ಬೇಕಾದ್ರೆ ಮಚ್ಚೆ ಇಲ್ಲದ ಕುರಿಯನ್ನು ನೀವು ತೆಗೆದುಕೊಂಡು ಬಂದು ನೀವು ಅದರ ಮೇಲೆ ಕೈ ಇಟ್ಟಾಗ, ಹಲ್ಲೆಲೂಯಾ, ಯಾವಾಗ ಪಾಪ ಮಾಡಿದಂಥ ವ್ಯಕ್ತಿ ಆ ಕುರಿಯ ಮೇಲೆ ಕೈ ಇಟ್ಟಾಗ, ಯಾಜಕ ಪ್ರಾರ್ಥನೆ ಮಾಡಿದಾಗ ಈತನಲ್ಲಿರುವಂಥ ಎಲ್ಲ ಪಾಪ ಯಾರ ಮೇಲೆ ಹೋಗ್ತಾ ಇತ್ತು? ಕುರಿಯಲ್ಲಿ ಟಗರು ಯಾವುದಿರುತ್ತೋ ಅದ್ರ ಮೇಲೆ ಹೋಗ್ತಾ ಇತ್ತು. ಹಲ್ಲೆಲೂಯಾ. ವರ್ಷಕ್ಕೊಂದ್ಸರಿ ಸ್ನಾನ ಮಾಡೋದಿರುತ್ತಲ್ಲ ಅದರಂಗೆ ಅದು. ಹಲ್ಲೆಲೂಯಾ. ವರ್ಷಕ್ಕೊಂದ್ಸರಿ ಪಾಪವನ್ನು ತೊಳೆದುಕೊಳ್ತಾ ಇದ್ರು. ಹಲ್ಲೆಲೂಯಾ. ಯಾರು ಪರಿಪೂರ್ಣವಾಗಿ ಧರ್ಮಶಾಸ್ತ್ರವನ್ನ ನೆರವೇರಿಸಲಿಲ್ಲ. ಹಲ್ಲೆಲೂಯಾ. ಅವಾಗ ಅದಾದ್ಮೇಲೆ ಮತ್ತೆ ಹೋಗಿ ಮತ್ತೆ ಪಾಪ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಆಯ್ತು, ಆ ಕಾರ್ಯ ಆದ್ಮೇಲೆ ದೇವ್ರಿಗೆ ಯಜ್ಞ ಕೊಟ್ಟ ಮೇಲೆ ಆಯ್ತು, ಅವರು ಪರಿಶುದ್ಧರು ಅಂತೇಳಿ ಕರೆಯಲ್ಪಡ್ತಾ ಇದ್ರು. ಮತ್ತೆ ಪುನಃ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ಆ ಒಂದು 30 ಲಕ್ಷ ಕುರಿಗಳು ಆ ಯೇಸು ಕ್ರಿಸ್ತನು ಯಜ್ಞವಾಗುವಂತ ದಿನದಲ್ಲಿ 30 ಲಕ್ಷ ಕುರಿಗಳನ್ನ ಏನ್ ಮಾಡಿದ್ರಿ?
ಅರ್ಪಣೆ ಮಾಡಿದ್ರು ದೇವರಿಗೆ. ಹಲ್ಲೆಲೂಯಾ. ಬೇರೆ ಬೇರೆ ದೇಶಗಳಿಂದ ಜನಾಂಗಗಳಿಂದ ಬಂದಿರತಕ್ಕಂಥವ್ರು ಯೆರೂಸಲೇಮಿನಲ್ಲಿ ಏನು ಮಾಡಿದ್ರಿ? ಅರ್ಪಣೆ ಮಾಡಿದ್ರು. ಆ 30 ಲಕ್ಷ ಕುರಿಗಳಲ್ಲಿ ಒಂದು ಕುರಿ ಮಾತ್ರ ದೇವರಿಗೆ ಮೆಚ್ಚುಗೆಯಾದಂಥ ಯಜ್ಞವಾಗಿತ್ತು. ಒಂದು ಕುರಿ ಮಾತ್ರ ಲೋಕದ ಪಾಪದ ಪರಿಹಾರವನ್ನು ಮಾಡುವಂಥ ಕುರಿಮರಿಯಾಗಿತ್ತು. ಆ ಕುರಿಮರಿ ಯಾರಾಗಿದ್ದರೆ? ಯೇಸು ಕ್ರಿಸ್ತನಾಗಿದ್ದ. ಹಲ್ಲೆಲೂಯಾ. ಆವತ್ತು 30 ಲಕ್ಷಕ್ಕಿಂತ ಒಂದೇ ಒಂದು ಕುರಿಮರಿ ಶಿಲುಬೆಯ ಮೇಲೆ ಗೋಲ್ಗೋತಾ ಗುಡ್ಡದಲ್ಲಿ, ಹಲ್ಲೆಲೂಯಾ, ಕಲ್ವರಿ ಗುಡ್ಡದಲ್ಲಿ ಕರುಣಾಮಯನಾಗಿರುವಂಥ ಯೇಸು ಏನು ಮಾಡಿದ್ನರಿ? ಆ ಎಲ್ಲ ಕಟಾ ಮಾಡುವಂಥ ಸಮಯದಲ್ಲಿ ಈತನ ಸರಿಯಾದ ಸಮಯಕ್ಕೆ ಏನು ಮಾಡಿದ? 3 ಗಂಟೆ ಸುಮಾರಿಗೆ ತನ್ನ ಪ್ರಾಣವನ್ನು ಕೊಟ್ಟ ಧರ್ಮಶಾಸ್ತ್ರವನ್ನು ಏನು ಮಾಡಿದ? ನೆರವೇರಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆತನ 30 ವರ್ಷಗಳವರೆಗೆ ತನ್ನ ತಂದೆ ತಾಯಿಯ ಮಾತನ್ನ ಕೇಳಿದ ಪ್ರಿಯರೇ. ತಂದೆ ತಾಯಿಗೆ ವಿಧೇಯನಾಗಿ ಆತನ ಜೀವಿಸಿದ. ಹಲ್ಲೆಲೂಯಾ. ಏನೇನಿದಾವೋ ಧರ್ಮಶಾಸ್ತ್ರದಲ್ಲಿ ಅವೆಲ್ಲವುಗಳನ್ನು ತಾನು ಮಾಡಿದ. ಭೂಲೋಕದಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದನ್ನು ಏನು ಮಾಡಲಿಲ್ಲ ಪ್ರಿಯರೇ? ರಿಜೆಕ್ಟ್ ಮಾಡಲಿಲ್ಲ. ಎಲ್ಲವುಗಳನ್ನು ಆತನೇನು ಮಾಡಿದ? ಅನುಸರಿಸಿ ನಡೆದ. ಹಲ್ಲೆಲೂಯಾ. ಅದರ ಸಲುವಾಗಿ ಹೇಳ್ತಾ ಇದ್ದಾನೆ ಏಸಪ್ಪ 4ನೇದಾಗಿ, ನಾನು ಯಾಕೆ ಬಂದಿದ್ದೇನೆ? ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ. ಆ ಎಲ್ಲ ಧರ್ಮಶಾಸ್ತ್ರವನ್ನು ಏಸಪ್ಪ ಎಲ್ಲಿ ನೆರವೇರಿಸಿದ್ರಿ? ಶಿಲುಬೆಯ ಮೇಲೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದ್ಸಾರಿ ತೆಗಿರಿ. 15ನೇ ಅಧ್ಯಾಯ ರೋಮ 3:14 ಕೂಡ ತೆಗೆದಿಟ್ಟುಕೊಳ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3:14. ಸಾರಿ, ಗಲಾತದವರಿಗೆ 3:14 ರೀ. ಇನ್ನೊಂದು ಯಾವ್ದು ಹೇಳಿದ್ನಲ್ರಿ? ರೋಮಾಪುರದವರಿಗೆ 15 7, 8, 9 ಓದೋಣ. ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನ ಪ್ರಕಾಶಪಡಿಸಿರಿ. ಯಾಕಂದರೆ ನಾನು ಹೇಳುವುದೇನೆಂದರೆ ಕ್ರಿಸ್ತನು ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳನ್ನು ದೃಢಪಡಿಸಿ ಆತನ ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಗಾದನು. ಜನಾಂಗಗಳಾದರೆ ಕಾರುಣ್ಯದ ನಿಮಿತ್ತ ದೇವರನ್ನು ಕೊಂಡಾಡುತ್ತಾರೆಂಬುದು ಇದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿಯೂ ಬರೆದದೆ. ಹೇಗೆಂದರೆ, ಈ ಕಾರಣದಿಂದ ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು ಎಂದು. ಇನ್ನೊಂದು ಸ್ಥಳದಲ್ಲಿ ಜನಾಂಗಗಳಿರ ದೇವರ ಜನರೊಡನೆ ಉಲ್ಲಾಸ ಪಡಿರಿ ಎಂದು. ಬೇರೊಂದು ಸ್ಥಳದಲ್ಲಿ ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೀರ್ತಿಸಲಿ ಎಂದು ಬರೆದದೆ. ಹಲ್ಲೆಲೂಯಾ. ಮತ್ತೊಂದು ಸ್ಥಳದಲ್ಲಿ ಯೆಶಾಯನು ಹೇಳುವುದೇನೆಂದರೆ, ಈಶಾಯನ ಅಂಕುರದವನು ಅಂದರೆ ಜನಾಂಗಗಳನ್ನು ಆಳುತ್ತಕ್ಕವನು ಬರುತ್ತಾನೆ. ಜನಾಂಗಗಳು ಆತನನ್ನ ನಿರೀಕ್ಷಿಸುತ್ತಿರುವರು. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ ಇಲ್ಲಿ ಹೇಳುತ್ತಾ ಆತನು ಸುನ್ನತಿಗೆ ಒಳಗಾದನು ಎಂಬುವಂಥ ಒಂದು ಸತ್ಯಾಂಶವನ್ನು ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ ಪ್ರೇರೆ. ಗಲಾತ್ಯ 3:14 ನಾವು ನೋಡ್ತಾ ಇದ್ದೇವೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕವಾಗಿ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆ ಅಲ್ಲ. ಹಲ್ಲೆಲೂಯಾ. ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ಬಿಡಿಸಿದವರು ಯಾರ್ರೀ? ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಧರ್ಮಶಾಸ್ತ್ರವನ್ನು ನೆರವೇರಿಸುವಂಥದ್ದು ಮಾತ್ರವಲ್ಲ, ಆತನ ಧರ್ಮಶಾಸ್ತ್ರದ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿ ಹಾಕಿದನು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಆ ಒಂದು ತ್ಯಾಗ ಬಹಳ ಅಮೂಲ್ಯವಾಗಿರುವಂಥದ್ದು ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ನಾನು ಈ ಲೋಕಕ್ಕೆ ಹೊರಟು ಬಂದಿದ್ದೇನೆ. ಅಲ್ಲಿ ಅನ್ಕೊಳ್ತಾ ಇದ್ದಾರೆ, ಇವ್ರೇನ್ರಿ ಸಬ್ಬದಿಂದ ಸ್ವಸ್ಥತೆ ಮಾಡ್ತಾ ಇದ್ದಾರೆ, ಇವ್ರ ಬೋಧನೆಗಳು ಬಹಳ ವ್ಯತ್ಯಾಸಕರವಾಗಿದ್ದಾವೆ ಅಂತೇಳಿ ಜನರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಶಾಸ್ತ್ರಿಗಳು, ಫರಿಸಾಯರೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಾತುಗಳನ್ನು ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 4ನೇದಾಗಿ ಯೇಸು ಕ್ರಿಸ್ತನು ಯಾಕೆ ಬಂದ ಈ ಲೋಕಕ್ಕೆ? ಧರ್ಮಶಾಸ್ತ್ರವನ್ನ
ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ. ಯಾರು ಕೂಡ ನೆರವೇರಿಸಲಿಲ್ಲ, ತಿಳ್ಕೊರ್ರಿ. ಮೋಶೆಯಿಂದ ಹಿಡಿದು ಕಲ್ವಾರಿ ಅಂದರೆ ಸೀನಾಯಿ ಬೆಟ್ಟದಿಂದ ಹಿಡಿದು ಕಲ್ವಾರಿ ಗುಡ್ಡದವರೆಗೂ ಯಾರು ಕೂಡ ಧರ್ಮಶಾಸ್ತ್ರವನ್ನು ನೆರವೇರಿಸಲಿಲ್ಲ. ಎಲ್ಲರಿಗೂ ಕೂಡ ಧರ್ಮಶಾಸ್ತ್ರ ಎನ್ನುವಂಥದ್ದು ಏನಾಗಿತ್ತು ರೀ, 100 ಸರಿ ಇರ್ತಾವಂದ್ರೆ ಎಲ್ಲ 99 ಸರಿ ಮಾಡಿ ಒಂದು ತಪ್ಪು ಮಾಡಿದರೆ ಕಂಪ್ಲೀಟ್ ಆಗಿ ಅವ್ನು ತಪ್ಪು ಮಾಡಿದಂಗೆ ಲೆಕ್ಕ ಧರ್ಮಶಾಸ್ತ್ರದ ಅಡಿಯಲ್ಲಿ. ಹಲ್ಲೆಲೂಯಾ. ಅದರ ಸಲುವಾಗಿ ಏಸಪ್ಪ ನಮ್ಮ ರೀತಿಯಲ್ಲಿ ಆತನ ಶೋಧನೆಗೆ ಒಳಗಾದ, ಆದರೆ ಆತನು ಪಾಪವನ್ನು ಮಾತ್ರ ಮಾಡಲಿಲ್ಲ. ಹಲ್ಲೆಲೂಯಾ. ಸೈತಾನ ಏನು ಮಾಡ್ತಾನೆ, ಯೇಸು ಸ್ವಾಮಿನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಏನು ಮಾಡ್ತಾನೆ, ಎಲ್ಲ ತೋರಿಸ್ತಾನೆ. ಏನಂತ ಹೇಳ್ತಾನೆ, ನನಗೆ ಅಡ್ಡ ಬೀಳು, ಇವೆಲ್ಲವುಗಳನ್ನು ನಿನಗೆ ಕೊಡ್ತೀನಿ ಅಂತೇಳಿ. ಇನ್ನೊಂದು ಕಡೆ ಏನಂತ ಹೇಳ್ತಾನೆ, ನಿನಗೆ ಹಸಿವಾಗ್ಬಿಟ್ಟದಲ್ಲ, 40 ದಿವಸ ಹಗಲು ಇರಲು ಉಪವಾಸ ಮಾಡಿದೆಯಲ್ಲ, ಪ್ರಾರ್ಥನೆಯಲ್ಲಿದೆಯಲ್ಲ, ಕಲ್ಲುಗಳನ್ನು ರೊಟ್ಟಿಯಾಗಿ ನೀನು ಮಾಡು ಅಂತೇಳಿ ಹೇಳ್ತಾನೆ. ಹಲ್ಲೆಲೂಯಾ. ಎಲ್ಲ ಶೋಧನೆಗಳನ್ನು ಏನು ಮಾಡ್ತಾನೆ, ತರ್ತಾನೆ. ಮತ್ತೆ ಹೇಳ್ತಾನೆ, ಬೆಟ್ಟ ಹೈಟ್ ಇರ್ತಕ್ಕಂಥ ಎತ್ತರ ಇರ್ತಕ್ಕಂಥ ಬೆಟ್ಟಕ್ಕೆ ಕರ್ಕೊಂಡೋಗಿ ಏನಂತ ಹೇಳ್ತಾನೆ, ಕೆಳಕ್ಕೆ ಧುಮುಕು. ವಾಕ್ಯದಲ್ಲಿ ಹೇಳಿದೆಯಲ್ಲ ಏನಂತೇಳಿ, ದೂತರು ಬಂದು ಆತನು ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ಅವರು ಬಂದು ನಿಮ್ಮನ್ನು ಕಲ್ಲಿಗೆ ಕಾಲು ತಗಲಾರ್ದಾಗೆ ಅವ್ರು ಕಾಪಾಡ್ತಾರಂತೆ. ಇದೆಯಲ್ಲ ಆ ವಾಕ್ಯ ಸೈತಾನಿಗೆ ಭಾಳ ಚೆನ್ನಾಗಿ ಗೊತ್ತು ವಾಕ್ಯಗಳು. ಹಲ್ಲೆಲೂಯಾ. ನಮಗಿಂತ ಯಾರಿಗೆ ಗೊತ್ತು ಚೆನ್ನಾಗಿ, ಸೈತಾನಿಗೆ ಗೊತ್ತು. ಸೈತಾನ ಯಾರನ್ನ ಪರೀಕ್ಷೆ ಮಾಡೋದಕ್ಕಾಗಿ ಬಂದಿದ್ದಾನ, ಯಾರನ್ನ ಶೋಧಿಸೋದಕ್ಕಾಗಿ ಬಂದಿದ್ದಾನ, ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಮತ್ತಾಯ 4ರಲ್ಲಿಯೂ ಲೂಕನ ಬರೆದ ಸುವಾರ್ತೆ 4ರಲ್ಲಿ ಕೂಡ ಇರುತ್ತೆ. ಏನಂತ ಹೇಳಿ, ಆ ಸತ್ಯ ಶೋಧಕನನ್ನ ಯೇಸು ಸ್ವಾಮಿ ಏನು ಮಾಡಿದ್ರು, ಗದರಿಸಿದ್ರು. ಹಲ್ಲೆಲೂಯಾ. ನಿನ್ನ ದೇವರಾದ ಕರ್ತನನ್ನ ಮಾತ್ರ ಏನು ಮಾಡಬೇಕು, ಸೇವನೆ ಮಾಡಬೇಕು. ಕಲ್ಲುಗಳಿಂದಲ್ಲ, ಮನುಷ್ಯನು ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನ ವಿಷಯವಾಗಿ ಬದುಕುವನಂತೇಳಿ. ಮತ್ತೆ ಹೇಳ್ತಾನೆ, ನಿನ್ನ ದೇವರಾದ ಯೆಹೋವನನ್ನ ಪರೀಕ್ಷಿಸಬಾರದು. ಯಾರನ್ನ ಪರೀಕ್ಷೆ ಮಾಡಕತ್ತಾನ ಇತ್ತ ಸೈತಾನ, ಯೇಸು ಸ್ವಾಮಿನ ಪರೀಕ್ಷೆ ಮಾಡಕತ್ತಾನ ಎಕ್ಸಾಂಪಲ್ ಆಗಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅವ್ರು ಏನಂತ ಹೇಳ್ತಾ ಇದ್ದಾರ, ನಿನ್ನ ದೇವರಾದ ಯೆಹೋವನನ್ನ ಪರೀಕ್ಷೆ ಮಾಡಬಾರದು. ಹಲ್ಲೆಲೂಯಾ. ಅಲ್ಲೇ ನೇರವಾಗಿದೆ ನೋಡ್ರಿ, ಆತನೇ ಯೆಹೋವನ ಅವತಾರ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ದೇವರು ನರಾವತಾರಿಯಾಗಿ ಬಂದ, ಯಾಕಂದರೆ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರು ಮಾಡಿದಂಥ ತ್ಯಾಗವನ್ನು ನಾವು ನೆನೆದವರಾಗಿ ಈ ಸಮಯದಲ್ಲಿ ಆ ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ವಿಮುಕ್ತಿ ಮಾಡಲಾರದವರು ಯಾರೂ ಇಲ್ಲ. ಒಬ್ಬೇ ಒಬ್ಬ ಆತನಿದ್ದಾನೆ ಪ್ರಿಯರೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಧರ್ಮಶಾಸ್ತ್ರದ ಶಾಪದಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟ ಆತನು ಮಾತ್ರ ಆಗಿದ್ದಾನೆ. ಈ ಸಮಯದಲ್ಲಿ ನಾವು ಆತನು ಮಾಡಿರ್ತಕ್ಕಂಥ ತ್ಯಾಗವನ್ನ, ಆತನು ಮಾಡಿರ್ತಕ್ಕಂಥ ಬಲಿದಾನವನ್ನ ನಾವು ನೆನೆದವರಾಗಿ ಈ ಸಮಯದಲ್ಲಿ ದೇವರೇ, ಆ ಧರ್ಮಶಾಸ್ತ್ರದ ಶಾಪ ಎಂದಿಗೂ ಕೂಡ ಹಾಗೆ ಇರ್ತಾ ಇತ್ತು. ಆದರೆ ಆ ಧರ್ಮಶಾಸ್ತ್ರದ ಶಾಪದಿಂದ ಸ್ವಾಮಿ ನನ್ನನ್ನು ನೀನು ಸ್ವಾಮಿ ಶಿಲುಬೆಯಲ್ಲಿ ನೀನು ಬಲಿಯಾಗುವುದರ ಮೂಲಕವಾಗಿ ಶಾಪಗಳ ಪಟ್ಟಿಗಳೆಲ್ಲವನ್ನ ಸ್ವಾಮಿ ನೀನು ಅರಿದಾಕಿದಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಅದು ಮಾಡುವಂಥದ್ದಷ್ಟು ಸುಲಭವಾಗಿರಲಿಲ್ಲ. ನೀನು ಸ್ವಾಮಿ ದೇವರಾಗಿದ್ದಾಗಲೂ ಕೂಡ ನರನಾಗಿ, ನರಮನುಷ್ಯನಾಗಿ, ನಮ್ಮಲ್ಲಿ ಒಬ್ಬಾತನಾಗಿ ಇಳಿದು ಬಂದು ಸ್ವಾಮಿ ಎಲ್ಲ ಮನುಷ್ಯರೋಪಾದಿಯಲ್ಲಿ ಸ್ವಾಮಿ ನೀನು ಶೋಧನೆಗಳನ್ನ ಹೊಂದಿ ಅವುಗಳನ್ನ ಜಯಿಸಿ ಕರ್ತನೆ ಈ ಲೋಕದಲ್ಲಿ ಒಂದು ಮಾದರಿಯನ್ನ, ಮಾರ್ಗವನ್ನ ನಿನ್ನ ಮಕ್ಕಳಾದ ನಮಗೆ ತೋರಿಸಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಲೋಕವನ್ನು ಬಿಟ್ಟು ಹೋಗಬೇಕಾದ ಕಾಲ ಬಂದಂಥ ಸಂದರ್ಭದಲ್ಲಿ ದೇವರೇ, ಪ್ರಾಣ ಹೋಗುವಂಥ ಸಂದರ್ಭ ಬಂದಂಥ ಸಮಯದಲ್ಲಿ ಕರ್ತನೆ ಸ್ವಾಮಿ ನೀನು ತತ್ತರಗೊಂಡೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ರಾಜನೇ, ಹೌದು ಸ್ವಾಮಿ, ಆ ತ್ಯಾಗ ಎಲ್ಲ ಒಂದೇ ಒಂದು ಕಾರಣಕ್ಕಾಗಿ. ಆ 33 ವರ್ಷಗಳು ಈ ಲೋಕದಲ್ಲಿ ಇದ್ದಿರುವಂಥದ್ದು ಒಂದೇ ಒಂದು ಕಾರಣಕ್ಕಾಗಿ ಅಪ್ಪ, ನನ್ನನ್ನು ಬಿಡಿಸುವುದಕ್ಕಾಗಿ, ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ, ಪ್ರವಾದಿಗಳು ಬರೆದಿರ್ತಕ್ಕಂಥ ಪ್ರವಚನಗಳನ್ನು ನೆರವೇರಿಸುವುದಕ್ಕಾಗಿ, ಮನುಷ್ಯ ಕುಮಾರನು ದೈವ ಕುಮಾರನಾಗಿ ಹೊರಟು ಬಂದಂಥ ದೇವರೇ, ನಿನಗೆ ಸ್ತೋತ್ರಗಳಯ್ಯ, ನಿನಗೆ ಸ್ತೋತ್ರಗಳು ಸ್ವಾಮಿ. ನಿನ್ನ ರಕ್ತವನ್ನು ಸ್ವಾಮಿ ಕೊನೆಯ ಹನಿಯವರೆಗೂ ಕೂಡ ನನಗಾಗಿ ನೀನು ಸುರಿಸಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನೀರು ರಕ್ತವು ಹೊರಟಿತು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ರಾಜನೇ, ಮರಿಯಳ ಪುತ್ರನಾಗಿ ಲೋಕಕ್ಕೆ ಹೊರಟು ಬಂದಂಥ ದೇವರೇ, ನಿನಗೆ ಸ್ತೋತ್ರಗಳಯ್ಯ, ಸ್ತೋತ್ರ ಸ್ವಾಮಿ. ಶಿಲುಬೆ ತಂದು ಭುಜದ ಮೇಲಿಟ್ಟು, ಶಿಲುಬೆ ತಂದು
ಭುಜದ ಮೇಲಿಟ್ಟು ಕಲ್ವರಿ ಗುಡ್ಡಕ್ಕೆ ನಡೆ ನಡೆ ಅಂದರು. ಕಲ್ವರಿ ಗುಡ್ಡಕ್ಕೆ ನಡೆ ನಡೆ ಅಂದರು. ಮರಿಯಳ ಪುತ್ರನೇ ಕುರಿ ಮರಿಯೇ, ಮರಿಯಳ ಪುತ್ರನೇ ಕುರಿ ಮರಿಯೇ, ಜರುಗೀತೆಷ್ಟೋ ಗೋಳ ಕಾಷ್ಟ, ಜರುಗೀತೆಷ್ಟೋ ಗೋಳ ಕಾಷ್ಟ. ಈಟಿ ತಾಂದು ಪಕ್ಕೆ ತಿವಿದಾರು, ಈಟಿ ತಾಂದು ಪಕ್ಕೆ ತಿವಿದಾರು. ಬಳ್ಳನೆ ಸುರಿತು ಪರಿಶುದ್ಧ ರಕ್ತವು, ಬಳ್ಳನೆ ಸುರಿತು ಪರಿಶುದ್ಧ ರಕ್ತವು. ಮರಿಯಳ ಪುತ್ರನೇ ಕುರಿ ಮರಿಯೇ, ಮರಿಯಳ ಪುತ್ರನೇ ಕುರಿ ಮರಿಯೇ, ಜರುಗೀತೆಷ್ಟೋ ಘೋರ ಕಾಷ್ಟ, ಜರುಗೀತೆಷ್ಟೋ ಘೋರ ಕಾಷ್ಟ. ಸಾರಿದ ತೆರದಲ್ಲಿ ದಿವ್ಯ ರಕ್ಷಕನು, ಸಾರಿದ ತೆರದಲ್ಲಿ ದಿವ್ಯ ರಕ್ಷಕನು. ಮೂರನೇ ದಿನದಲ್ಲಿ ಎದ್ದು ಬಂದನು, ಮೂರನೇ ದಿನದಲ್ಲಿ ಎದ್ದು ಬಂದನು. ಮರಿಯಳ ಪುತ್ರನೇ ಕುರಿ ಮರಿಯೇ, ಮರಿಯಳ ಪುತ್ರನೇ ಕುರಿ ಮರಿಯೇ, ಜರುಗೀತೆಷ್ಟೋ ಘೋರ ಕಾಷ್ಟ, ಜರುಗೀತೆಷ್ಟೋ ಘೋರ ಕಾಷ್ಟ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನೀನು ಪಟ್ಟಿರ್ತಕ್ಕಂಥ ಪ್ರಯಾಸ ನನಗಾಗಿ ಸ್ವಾಮಿ, ನಮ್ಮೆಲ್ಲರಿಗಾಗಿ, ಇಡೀ ಕರ್ತನೆ ಮಾನವ ಕುಲವನ್ನ ಸ್ವಾಮಿ ಪಾಪದಿಂದ ಬಿಡಿಸುವುದಕ್ಕಾಗಿ, ಮಾನವ ಕುಲಕ್ಕೆ ಸ್ವಾಮಿ ಸಂಪೂರ್ಣವಾಗಿ ಪರಿಶುದ್ಧತ್ವವನ್ನ, ಪರಲೋಕವನ್ನ, ಸ್ವರ್ಗವನ್ನ ಕೊಡುವುದಕ್ಕಾಗಿ ನೀನು ಯಜ್ಞವಾಗುವಂಥದ್ದು ಅವಶ್ಯಕ ಇತ್ತು ಸ್ವಾಮಿ. ನೀನು ಯಜ್ಞವಾಗಿ ಸ್ವಾಮಿ ಪರಲೋಕವನ್ನು ನಮಗಾಗಿ ತೆರೆದಿಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಯಾರು ನಂಬಿಲ್ಲೋ ಅವರೆಲ್ಲರೂ ಕೂಡ ನಿನ್ನನ್ನು ನಂಬಿ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡಿ ಸಯ್ಯ. ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಕರ್ತನೆ. ಸ್ವಾಮಿ, ಇಲ್ಲಿ ಬಂದಿರತಕ್ಕಂಥವ್ರು ಯಾರಾದ್ರೂ ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದರೆ ಅವ್ರನ್ನ ಮುಟ್ಟು ತಾಕು, ಅವರ ಜೀವಿತಗಳನ್ನ ಮಾರ್ಪಡಿಸು. ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡಪ್ಪ. ಪ್ರತಿ ಬಲಹೀನತೆಗಳೆಲ್ಲ ದೂರ ಮಾಡಪ್ಪ. ಇವರ ಜೀವಿತಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನಿಂದಾಗದ ಕಾರ್ಯ ಒಂದಿಲ್ಲ, ಎಲ್ಲ ಕಾರ್ಯಗಳು ಸಾಧ್ಯ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಇವರ ಕೋರಿಕೆಗಳು, ಬೇಡಿಕೆಗಳು, ಮನವಿಗಳು ಏನಾಗಿದ್ದವೋ ಅವೆಲ್ಲವುಗಳನ್ನು ಸ್ವಾಮಿ ಇವರ ಜೀವಿತದಲ್ಲಿ ನೀನು ನೆರವೇರಿಸಯ್ಯ. ಎಲ್ಲ ಅಂಧಕಾರ, ಅಪವಿತ್ರಾತ್ಮ, ಲೋಪದೋಷಗಳೆಲ್ಲ ನೀಗಿಸು ಕರ್ತನೆ. ನೀನು ಮಾಡಿದೊಂದು ತ್ಯಾಗ ಬಲಿದಾನವನ್ನ ಕುರಿತು ನೆನೆದವರಾಗಿ ಪಾಪದ ಕಡೆಗೆ, ಶಾಪದ ಕಡೆಗೆ, ನಿನ್ನನ್ನು ಬಿಟ್ಟು ಅಗಲಿ ಹೋಗಲಾರದ ಹಾಗೆ ಒಳ್ಳೆಯ ಭಕ್ತಿಯ ಜೀವಿತವನ್ನ ಕಟ್ಟಿಕೊಂಡು ಭಯಭಕ್ತಿ ಉಳ್ಳವರಾಗಿ ನಡೆಯುವಂತೆ ಸಹಾಯ ಮಾಡಿ ನಡೆಸ. ಇವರ ಕುಟುಂಬಗಳನ್ನು ಎಲ್ಲವುಗಳನ್ನು ನಿನ್ನ ಹಸ್ತಕೋಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಕೊರತೆ ನೀಗಿಸಿದ್ದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬಿಡಿ. ಒಂದು ದೇವ ಪರಮ ತಂದೆ, ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ.
ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಆಮೆನ್ 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 ಆಮೆನ್. बोलो यीशु क्रिस्त महाराज को।